ಎನ್ನ ವಾಮಕ್ಷೇಮ ನಿಮ್ಮದಯ್ಯ, ಎನ್ನ ಹಾನಿ ವೃದ್ಧಿ ನಿಮ್ಮದಯ್ಯ, ಎನ್ನ ಮಾನ ಅಪಮಾನವು ನಿಮ್ಮದಯ್ಯ, ಬಳ್ಳಿಗೆ ಕಾಯ್ದಿಮ್ಮಿತ್ತೆ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ. ಅಂದರೆ ಅವರು ಕೂಡಲ ಸಂಗಮೇಶ್ವರರಲ್ಲಿ ಹೇಳ್ತಾರೆ, ಎನ್ನ ವಾಮಕ್ಷೇಮ ನಿಮ್ಮದಯ್ಯ ಅಂತ ಹೇಳ್ತಾರೆ. ಅಂದರೆ ಎನ್ನ ಆರೋಗ್ಯ ಅನಾರೋಗ್ಯವು ಸಹಿತ ನಿಮ್ಮದಯ್ಯ, ಎನ್ನ ಹಾನಿ ವೃದ್ಧಿ ನಿಮ್ಮದಯ್ಯ, ನನಗೆ ಆಗಿರ್ತಕ್ಕಂಥ ನಷ್ಟ ಆಗಲಿ ಲಾಭ ಆಗಲಿ ಇವೆರಡೂ ಸಹಿತ ನಿಮ್ಮದಯ್ಯ ಅಂತ ಹೇಳ್ತಾರೆ. ಎನ್ನ ಹಾನಿ ವೃದ್ಧಿ ನಿಮ್ಮದಯ್ಯ, ಎನ್ನ ಮಾನ ಅಪಮಾನವು ನಿಮ್ಮದಯ್ಯ, ಎನ್ನ ಗೌರವವಾಗಲಿ ಅಪಮಾನಗಳಾಗಲಿ ಇವುಗಳು ಸಹಿತ ನಿಮ್ಮಿಂದನೇ ಅಂತ ಹೇಳ್ತಾರೆ. ಕೊನೆಗೆ ಒಂದು ಸಾಲೊಳಗೆ ಹೇಳ್ತಾರೆ ಅವರು ಏನಂದರೆ, ಬಳ್ಳಿಗೆ ಕಾಯಿ ದಿಮ್ಮಿತ್ತೆಯೇ ಅಂದರೆ ಹುಟ್ಟಿಸಿದ ದೇವರು ಹುಲ್ಲು ಮೇಸಂಗಿಲ್ಲ ಅಂತ. ಅದಕ್ಕೆ ಕೊನೆ ಸಾಲೊಳಗೆ ಬಳ್ಳಿಗೆ ಕಾಯಿ ದಿಮ್ಮಿತ್ತೆಯೇ, ಒಂದು ಬಳ್ಳಿ ಇರ್ತದೆ, ಆ ಒಂದು ಬಳ್ಳಿ ಆ ಬಳ್ಳಿ ಒಳಗೆ ಕಾಯಿ ಎಂಥದ್ದಿರ್ತದೆ ಅಂದ್ರೆ ದೊಡ್ಡದಿರ್ತೈತಿ. ಆ ದೊಡ್ಡ ಕಾಯಿ ಆ ಬಳ್ಳಿಗೆ ಭಾರ ಆಗೋದಿಲ್ಲ. ಹಾಗೆ ಅಂಥ ಪರಮಾತ್ಮನಿಗೆ ನಾವು ನೀವೆಲ್ಲರೂ ಸಹಿತ ಭಾರ ಆಗೋದಿಲ್ಲ ಅಂತ ಹೇಳ್ತಾರೆ. ಹಾಗೆ ಒಂದು ದೃಷ್ಟಾಂತ ಬರ್ತದೆ. ಒಬ್ಬ ಮನುಷ್ಯ ಬೇಸಿಗೆ ಕಾಲದೊಳಗೆ ಹೊಲಕ್ಕೆ ಹೋಗಿರ್ತಾನೆ. ಹೋಗೋ ಸಂದರ್ಭದೊಳಗೆ ಅಲ್ಲಿ ಕೆಲಸ ಮಾಡಿ ಸುಸ್ತಾಗಿರ್ತೈತೆ, ಅವ್ನಿಗೆ ನಿರಳಿಕೆ ಆಗಿರ್ತೈತಿ, ಹೊಲನೂ ದೂರ ಇರ್ತೈತಿ, ಆಜು ಬಾಜು ಇಲ್ಲಿ ಕೆರೆ ಹಳ್ಳ ಪಳ್ಳ ನದಿ ಇಂಥವೇನು ಇರೋಂಗಿಲ್ಲ. ಏನು ಮಾಡ್ತಾರೆ ಅಂದರೆ ಮತ್ತೆ ಮನೆಗೆ ಬರಬೇಕಾಗ್ತದೆ. ಮನೆಗೆ ಬರೋ ಸಂದರ್ಭದೊಳಗೆ ಅಲ್ಲೇ ಮಾರ್ಗದ ಮಧ್ಯದೊಳಗೆ ಒಂದು ಮಾವಿನ ಗಿಡ ಸಿಗ್ತೈತಿ. ಅದಕ್ಕೆ ಮೊದಲಿಗೆ ಏನು ಸಿಗುತ್ತೆ, ಬರಬೇಕಾದ್ರೆ ಒಂದು ಕುಂಬಳ ಬಳ್ಳಿ ಸಿಗ್ತೈತಿ. ಆ ಒಂದು ಕುಂಬಳ ಬಳ್ಳಿಯನ್ನು ನೋಡ್ತಾನೆ. ಅದನ್ನು ನೋಡಿ ಅದರೊಳಗಿರ್ತಕ್ಕಂತಹ ಏನು ಒಂದು ಕಾಯಿ, ಕುಂಬಳಕಾಯಿ ಹೆಂಗಿರ್ತದೆ, ಇಟ್ಟಿರ್ತದೆ, ದೊಡ್ಡದಿರ್ತದೆ. ಅದನ್ನು ನೋಡ್ತಾನೆ. ಹಂಗೆ ಮುಂದೆ ಬಂದು ಆ ಮಾವಿನ ಗಿಡದ ಹತ್ರ ನೆರಳಿ ನಿಲ್ತಾನೆ. ನಿಂತಾದ್ಮೇಲೆ ಆ ಮಾವಿನ ಗಿಡನ ಮೇಲೆ ನೋಡ್ತಾನೆ. ಮೇಲೆ ನೋಡಿದಾಗ ಅವಂಗೆ ಅದರೊಳಗೆ ಮಾವಿನಕಾಯಿ ಕಾಣ್ತಾವೆ. ಮಾವಿನಕಾಯಿ ನೋಡಿದ್ರೆ ನಿಮಗೆಲ್ಲ ಏನು ಅನ್ನಿಸ್ತೈತಿ, ಬಾಯಾಗೆಲ್ಲ ನೀರು ಬರ್ತಾವೆ. ಹಂಗೆ ಅವನಿಗೂ ಆ ಮಾವಿನಕಾಯಿ ನೋಡಿದ ಕೂಡಲೇ ಏನಾಯ್ತಂದ್ರೆ ಬಾಯಾಗ ನೀರು ಬರೋಕ್ಕೆ ಸ್ಟಾರ್ಟ್ ಆಗ. ಅವನ ನುಂಗ್ತಾನೆ. ಅವ್ನಿಗೇನಾಯ್ತಂದ್ರೆ ನೀರು ಕುಡ್ದಷ್ಟು ಆನಂದ ಆದ. ಆನಂದ ಆದಮೇಲೆ ಮನುಷ್ಯ ಸುಮ್ಮನೆ ಇರೋಂಗಿಲ್ಲ, ಏನಾರ ಒಂದು ಮಾತಾಡಿದ್ಮ್ಯಾಗ ಅವ್ನಿಗೆ ಸಮಾಧಾನ ಆಗ್ತೈತಿ. ಹಂಗೆ ಆ ಮನುಷ್ಯನೂ ಸಹಿತ ಅನ್ಕೊತಾನೆ, ದೇವರು ಎಂಥ ಹುಚ್ಚದನಲ್ಲ, ಏನಂತಾನ, ದೇವರು ಎಂಥ ಹುಚ್ಚದನ, ಇಂಥ ದೊಡ್ಡ ಕುಂಬಳಕಾಯಿನ ಒಂದು ಕಿರುಬಾಳಷ್ಟು ದಪ್ಪ ಇರ್ತದೆ, ಭಾಳ ಹೆಬ್ಬೆಳಷ್ಟು ದಪ್ಪ ಬಳ್ಳಿ, ಆ ಬಳ್ಳಿ ಒಳಗೆ ಇಟ್ಟಾನ. ಈಟ ಮಾವಿನಕಾಯಿನ ಎಷ್ಟು ದೊಡ್ಡ ಮರದೊಳಗೆ ಇಟ್ಟಾನ ಅಂತ ಹೇಳ್ತಾರೆ. ಅದಕ್ಕೆ ಅವ ಹೇಳ್ಕೊತಾನೆ, ಎಷ್ಟು ಹುಚ್ಚನ ದೇವರು ಅಂತೇಳಿ. ಅಷ್ಟನ್ನೂ ತಡ ಇಲ್ಲದನ ಆ ಗಿಡದಾಗಿರುವಂಥ ಒಂದು ಮಾವಿನಕಾಯಿ ಏನೈತಲ್ಲ, ಆ ಮಾವಿನಕಾಯಿ ಅವನ ತಲೆ ಮೇಲೆ ಬೀಳ್ತದೆ. ತಲೆ ಮೇಲೆ ಬಿದ್ದು ಏನಾಗೈತೆ, ದೊಡ್ಡ ಗುಮ್ಮಿಟಿ ಹೇಳ್ತದೆ. ಅವಾಗ ಅವ ಅನ್ಕೊತಾನೆ, ಇಲ್ಲ ದೇವ್ರು ಹುಚ್ಚಿಲ್ಲ, ನಾನಾ ಹುಚ್ಚಾಗಿದೆ. ದೇವರು ಎಲ್ಲ ವಿಚಾರ ಮಾಡಿ ಇಂಥ ದೊಡ್ಡ ಕುಂಬಳಕಾಯಿನ ಬಳ್ಳಿ ಒಳಗಿಟ್ಟಾನ, ಇಷ್ಟ ಮಾವಿನಕಾಯಿನ ಮರದೊಳಗಿಟ್ಟಾನ. ಅದೇ ಕುಂಬಳಕಾಯಿನ ಮರದೊಳಗಿಟ್ಟಿದ್ರೆ ಇವತ್ತು ನನ್ನ ಪರಿಸ್ಥಿತಿ ಏನಾಗಿತ್ತು ಅನ್ನೋದನ್ನು ಅವತ್ತು ಆ ಮನುಷ್ಯ ಯೋಚನೆ ಮಾಡಿ ಅವನು ಸಹಿತ ಒಂದು ಜ್ಞಾನದ ಮಾಡಿರ್ತಾನೆ. ಆ ಒಂದು ದೇವರ ಸ್ಮರಣೆಯಲ್ಲೇ ಆಗ್ತಿರ್ತಾರೆ. ನಾವು ನೀವೆಲ್ಲರೂ ಸಹಿತ ಆ ಕಾಡಸಿದ್ದೇಶ್ವರನನ್ನು ನೆನೆಸುತ್ತಾ ನಮ್ಮ ಜೀವನವನ್ನು ಮುಂದೆ ಸಾಗಿಸೋಣ, ಸನ್ಮಾರ್ಗದಲ್ಲಿ ನಡೆಯೋಣ ಅಂತ ಹೇಳ್ತಾರೆ. ಈ ಒಂದು ಶ್ರಾವಣ ಮಾಸ ಅಂದರೆ ಒಳ್ಳೆಯದನ್ನು ಕೇಳೋದು, ಆ ಒಂದು ಒಳ್ಳೆಯದನ್ನು ನಮ್ಮ ನಿಮಗೆಲ್ಲ ಉಣಬಡಿಸ್ಬೇಕಂತಹ